ಮಳೆ, ಗಾಳಿ, ಚಳಿ, ಶೀತ ಇದರಿಂದ ಆರೋಗ್ಯವು ಕೆಡುತ್ತಿದೆ. ಅದಕ್ಕಾಗಿ ನಾವು ಮೊದಲಿಗೆ ಮನುಷ್ಯನಿಗೆ ಆರೋಗ್ಯವೇ ವರದಾನವಾಗಿದೆ. ಅದನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ನಾವು ನಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು. ತಿಳಿದ ಮಕ್ಕಳೇ? ಮತ್ತೆ ನಾವೆಲ್ಲೆಂದರಲ್ಲಿ ಕಸ, ಪ್ಲಾಸ್ಟಿಕ್ ಹಾಕಿ ಸ್ವಚ್ಛತೆಯಿಂದ ಇಟ್ಟುಕೊಳ್ಳದಿದ್ದರೆ ಸೊಳ್ಳೆಗಳು ಹರಡುತ್ತವೆ. ಹಾಗೆ ನಮಗೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಅಂತಹ ಕಾಯಿಲೆಗಳು ಹರಡುತ್ತವೆ. ತಿಳಿದ ಮಕ್ಕಳೇ? ತಿಳಿದು ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅಮ್ಮ, ಮನೆಯನ್ನು ಇಷ್ಟು ಗಲೀಜಾಗಿದೆ. ನಾನು ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ. ಇಷ್ಟು ಗಲೀಜಾಗಿದ್ದರೆ ನಮ್ಮ ಮನೆ ತುಂಬೆಲ್ಲ ಸೊಳ್ಳೆಗಳು ಇರುತ್ತವೆ. ನಾನು ಬೇಗ ಸ್ವಚ್ಛ ಮಾಡುತ್ತೇನೆ. ನಮ್ಮ ಸ್ಕೂಲಿನಲ್ಲಿ ನಮ್ಮ ಟೀಚರ್ ನಮಗೆ ಹೇಳಿಕೊಟ್ಟಿದ್ದಾರೆ, ಮನೆಯನ್ನು ಸ್ವಚ್ಛವಾಗಿ ಇಡಬೇಕು. ಇಲ್ಲಿಂದರೆ ಸೊಳ್ಳೆಗಳು ಹರಡಿ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಕಾಯಿಲೆಗಳಲ್ಲೂ ಎಲ್ಲರಲ್ಲೂ ಮೂಡುತ್ತದೆ. ಅದಕ್ಕೆ ನಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಹೌದಾ? ಸರಿ, ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತೇನೆ. ನಮ್ಮ ಮನೆ ಮತ್ತು ನೀರನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋಣ. ಕುತ್ಕೋ, ಊಟ ತಗೋಬರ್ತೀನಿ. ತಗೋ. ಏನಾಯ್ತು ಮಗಳೇ? ಜ್ವರ ಬಂದಿದೆ ಅಮ್ಮ. ಬಂದೆ. ಜ್ವರ ತುಂಬಾ ಆಗಿದೆ, ಬಾ ಆಸ್ಪತ್ರೆಗೆ. ಏನಾಗಿದೆ? ಜ್ವರ ಬಂದಿದೆ. ಜ್ವರ ಬಂದಿದೆಯಾ? ಹೋಗಿ, ಒಳಗೆ ಜ್ವರ ಬಂದಿದೆ. ಮಳೆಯಿಂದ ಶೀತ, ಕೆಮ್ಮು ಮತ್ತು ಜ್ವರ ಹರಡುತ್ತದೆ. ಹಾಗೆ ಮತ್ತು ನಿಂತ ನೀರು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಸೊಳ್ಳೆಗಳು ಹರಡಿ ಡೆಂಗ್ಯೂ, ಮಲೇರಿಯಾ ಎಂಬ ಕಾಯಿಲೆಗಳು ಬರುತ್ತವೆ. ಮತ್ತೊಮ್ಮೆ ಜ್ವರ ಬಂದರೆ ಬ್ಲಡ್ ಟೆಸ್ಟ್ ಮಾಡಿಸಬೇಕಾಗುತ್ತೆ. ನಾವು ಸೊಳ್ಳೆಗಳು ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿದ್ದರೆ ನಿಮ್ಮನ್ನು ಕಚ್ಚಿ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಅಂತಹ ಕಾಯಿಲೆಗಳನ್ನು ಹರಡುತ್ತೇವೆ. ತಿಳಿಯಿತು. ನಾವು ಸೊಳ್ಳೆಗಳು, ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು. ಸೊಳ್ಳೆ ಕಚ್ಚದಂತೆ ಅವಶ್ಯಕವಾಗಿರುವ ಬಟ್ಟೆಗಳನ್ನು ಮತ್ತು ಸೊಳ್ಳೆ ಪರದೆಯನ್ನು ಬಳಸಿಕೊಳ್ಳಬೇಕು. ಡೆಂಗು, ಮಲೇರಿಯಾ ಹರಡದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು. ತಿಳಿಯುತ್ತೆ? ನಿಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ನಿಮಗೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಅಂತಹ ಕಾಯಿಲೆಗಳು ಬರುತ್ತದೆ. ತಿಳಿಯಿತೆ? ಸೊಳ್ಳೆಗಳು ಕಚ್ಚಬಾರದು. ಕಚ್ಚಿದರೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಅಂತಹ ಕಾಯಿಲೆಗಳು ಹರಡುತ್ತವೆ. ಅದಕ್ಕಾಗಿ ನಾವು ಮುಂಜಾಗ್ರತೆಯನ್ನು ವಹಿಸಬೇಕು. ಧನ್ಯವಾದಗಳು. ಸ್ವಚ್ಛತೆಯಿಂದ ಇರಿ.